ನಂಗೆ ಬೇರೆ ನಾಟಿ ಕೋಳಿ ಸಾರು ತಿನ್ನಬೇಕು ಅನಿಸ್ತೈತಿ. ಕೂಲಿಗೆ ಬೇರೆ ಹೋಗಿಲ್ಲ, ರೊಕ್ಕ ಬೇರೆ ಇಲ್ಲ, ಏನು ಮಾಡೋದು? ಇದಕ್ಕೆ ರೀ ಹಿಂಗೆ ನಿಂತಿ ಮೊಕ್ಕ ಸಪ್ಪಗೆ ಮಾಡ್ಕೊಂಡು ಏನಾಯ್ತು? ಲೇ ಅಂಪಕ್ಕ ಬಂದೇನೆ ಇವತ್ತು ಸೋಮವಾರ ಕಣೆ. ನನ್ಗೆ ಯಾಕೋ ನೆನ್ನೆ ಚಿಕನ್ ತಿನ್ನಲೇ ಇಲ್ಲ ಕಣೆ. ಅದಕ್ಕೆ ನಿಮ್ಮ ಮನ್ಯಾಗ ನಾಟಿ ಕೋಳಿ ಅವೆಲ್ಲ ಒಂದು ಕೊಡೆ, ರೊಕ್ಕ ಆಮೇಲೆ ಕೊಡ್ತೀನಿ ಕೂಲಿಗೆ ಹೋಗಿ. ಅಲ್ಲ ಕಣೆ ಇರಿ, ಈಗ ಹೋದ ತಿಂಗಳು ಒಂದು ಕೋಳಿ ತಕೊಂಡೋದೆ, ಕೊಡೆ ರೊಕ್ಕ ಕೊಡ್ತೀನಿ ಅಂತೇಳಿ ಕೂಲಿ ಅಷ್ಟು ಮಾಡಿ ಒಂದು ಕೋಳಿ ರೊಕ್ಕ ಕೊಡ್ಕೋಕಿಲ್ವ? ನಿನ್ನ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ. ಈಗ ಬಂದವಳೆ ಕೋಳಿ ಕೊಡೆ ಅನ್ಕಂದು. ನೀನು ಸಾಲ್ಗಿಲ್ಲ ಹೇಳವಿದ್ರೆ ಏನು ಕೇಳಬೇಡ. ಹೋದ ತಿಂಗಳದೆ ರೊಕ್ಕ ಕೊಡಿಲಿ. ನಾನು 650 ರೂಪಾಯಿ ಆಗೈತಿ. 2.5 kg 2 kg ಕೋಳಿ ಇತ್ತು. ಕೊಡವ ನಮ್ಮ ಅವತ್ತ ಈ ರೊಕ್ಕನ ಫಸ್ಟು. ಈ ಲೌಡಿ ಮುಂಡೆ ಮರ್ತವಳೆ ಅನ್ಕೊಂಬಿಟ್ಟೆ. ಇನ್ನ ನೆನ್ಪಿಟ್ಕೊಂಡವಳ. ಒಂದು ತಿಂಗಳು ಹಿಂದೆ ತಕೊಂಡಿರೋದು ಮರ್ತೋಗಿರ್ತಾಳ. ಏನಾರು ಮಾತಾಡಿ ವೈನ ಮಾಡಿ ಇದು ಮಾಡು ಅಂದ್ರೆ ಕೋಳಿ ಕೊಡೋಕು ಹಿಂಗೆ ಆಡ್ತಾಳಲ್ಲ. ನಂಗೆ ಬೇರೆ ಬಾಯಿ ಕೆಟ್ಟೋಗ್ಬಿಟ್ಟೈತಿ. ನಂಗೆ ಕೋಳಿ ಬೇಕೇ ಬೇಕು. ಕೋಳಿ ಸಾರು ತಿನ್ಲೇಬೇಕು ನಾನು ಇವತ್ತು. ಏನೇ ಆ ಕಡೆ ತಿರ್ಕೊಂಡು ಮಾತಾಡಕತ್ತಿ, ಈ ಕಡೆ ತಿರ್ಗ ನಾನು ಕೋಳಿ ರೊಕ್ಕ ಕೊಡು ಅಂತ ಕೇಳಿದ್ದು ನೀನು. ಎಲ್ಲ ಕಣೆ ಪಕ್ಕ ನಾನು ಯಾವಾಗ ಕೊಡ್ದಂಗೆ ಇರ್ತೀನಿ. ಹಳೇದುವೆ ಈಗಿಂದು ಒಟ್ಟಿಗೆ ಕೊಡ್ತೀನಿ. ಇನ್ನೊಂದು ವಾರ ಬಿಟ್ಟು ಕೂಲಿಗೆ ಹೋಗಿ ಕೋಳಿ ಕೊಡೆ ಒಂದು ಕೋಳಿ ಸಾರು ಮಾಡ್ಕೊಂಡು ತಿಂತೀನಿ. ಇನ್ನೇನು ದಸರಾ ಹಬ್ಬ ಬಂದರೆ ಮಾಡೋಕ್ಕಾಗಿಲ್ಲ ಕೊಡೆ. ಅಲ್ಲ ಕಣೆ ಇರಿ, ನಿಮ್ಮ ಮನೆಯಾಗಾರು ನಿಮ್ಮ ಮತ್ತೆ ದುಡಿತಾಳ, ನಿಮ್ಮ ಮತ್ತೆ ಇದಕ್ಕೆ ಹೋಗ್ತಾಳ, ಅವಳ್ದು ಪಿಂಚಣಿ ಹಣ ಬರ್ತಾವ. ಎಲ್ಲ ರೊಕ್ಕ ಕಿತ್ಕೊಂಡು ಮೊನ್ನೆ ತಾನೇ ಸುಂದರವ್ರದವು ಅಂತ 50,000 ಕಿತ್ಕೊಂಡು ನಿನ್ನ ಮುಸುಡಿಗೆ ಅಷ್ಟಕ್ಕೆ 605 ರೂಪಾಯಿ ಕೊಡೋಕೆ ನಿಮ್ಗೆ ಯೋಗ್ಯತೆ ಇಲ್ವಾ? ಅಯ್ಯೇ ಈಗಲಿಂದ ಕೊಟ್ಬಿಡ್ತೀನಿ ಅಂತೇಳಿ ಇನ್ನೊಂದು ವಾರ ಬಿಟ್ಟು ನಿಮ್ಮ ಮಟ್ಟಿ ಬಾಗಿಲು ಕೈ ಕೂತ್ಕಲ್ಲ. ಯಾವಾಗ ನೋಡು ಬೀಗ ಹಾಕೊಂಡು ಎದ್ದು ಬಿಡ್ತೀವಿ ಮಳ್ಳಿ ಹಂಗ. ನಂಗೆ ಗೊತ್ತಿಲ್ಲ ಕಣ, ನಾನು ರೊಕ್ಕ ಕೊಡು ಅಷ್ಟೇ. ಅಯ್ಯೋ ಈ ಊರು ಬಿಟ್ಬಿಟ್ಟು ಎಲ್ಲರೂ ಎದ್ದು ಬಿಡ್ತೀನಿ. ಕೊಡ್ತೀನಿ ತಕ್ಕ ಅದೇ ಕೊಳ್ಳೆ ನಾಯ್ಕೆ ಎದೋರಂಗೆ ಆಡ್ತಿ. ಅಲ್ಲ ಕಣೆ, ಈಗ ನಾವೇನಾರು ಕೊಡ್ದಂಗೆ ಎಲ್ಲರೂ ಒಯ್ತಿದ್ವ? ಊರೇನಾರು ಬಿಟ್ಟು ಒಯ್ತಿದ್ನ? ಇದೇ ಊರಾಗಿರ್ತೀವಪ್ಪ. ನಂಬಿಕೆ ಇಟ್ಟು ಕೊಡಬೇಕು. ಒಂದು ಕೋಳಿ ಕೊಟ್ಟರೋದಲ್ಲ, 3 ಕೋಳಿನಾರು ಕೊಡಬೇಕು. ಅವಾಗ ರೊಕ್ಕ ಕೊಡೋದು. ಒಂದು ಕೋಳಿ ಕೊಟ್ಬಿಟ್ಟು ಕೊಡು ಅಂದ್ರೆ ಆಗಲಿಲ್ಲ. ಅಯ್ಯೋ ನಮ್ಮವ್ವ ತಾಯಿ, ನಾನು ಕೊಟ್ಟರೆ ಕೋಳಿ ಇದು 1 ಕೋಳಿಯಲ್ಲಿ 2 ಕೋಳಿಯಲ್ಲಿ ರೊಕ್ಕ ಕೊಡ್ಬೇಕು ತಾನೇ. ಒಂದು ತಿಂದ್ರು ಅದೇನೋ ತಿಂದಂಗೆ, 2 ತಿಂದ್ರು ಕದ್ರಂಗೆ ಅನ್ನಂಗೆ ನಾನು ಕೋಳಿ ರೊಕ್ಕ ಕೊಟ್ಬಿಡ್ಬೇಕು ತಾನೇ ನೀನು. ಇವಾಗ ಒಂದು ಕೊಟ್ರೆ ಮುಂದಕ್ಕೆ ಒಂದು ಕೊಡ್ತೀವಪ್ಪ. ಇವಾಗಲೇ ಒಂದು ತಿಂಗಳಾಗೈತಿ ಹಿಂಗಾಡ್ಸಕತ್ತಿ. ಇನ್ನೇನಾರು ಇನ್ನೊಂದು ಕೊಟ್ಬಿಟ್ರೆ ಏನಿಲ್ಲ. ನಾನು ಬೆಳಗಾನೆ ನಿಮ್ಮ ಮನೆ ಬಾಗಲೆಲ್ಲ ಬಂದು ಕುತ್ಕೊಬೇಕು. ನಿನ್ಗಾರು ನಿನ್ನ ಗಂಡವನೇ, ನಿಮ್ಮ ಅತ್ತೆಯವರೇ ಎಲ್ಲ, ನಿಮ್ಮ ಮಗನೂ ಸುಧಾ ಅಲ್ಲಿ ಇದ್ರತ್ರ ಏನಪ್ಪ ಅಲ್ಲಿ ಪಾನ್ಪರಕ್ಕೂ ಅವು ಇವು ಬೀಡ ಅಂತವೆಲ್ಲ ಮಾರಕ್ಕೋಗಿ 50 ರೂಪಾಯಿ 100 ರೂಪಾಯಿನಾರು ತಂದು ಕೊಡ್ತಾನೆ. ನನಗೆ ಯಾರು ತಂದು ಕೊಡ್ತಾರೆ? ಇವ ಏನೋ ಇಟ್ಕೊಂಡಿರೋ ಬೋಟ ಇದೆ ಕಟ್ಕೊಂಡಿನಿ ಬಿಡು ಅಂದ್ಬಿಟ್ಟು, ಇವ ಹಿಂಗೆ ಯಾರು ಎಂಟ್ರಿಲ್ಲ ಅಂದ್ಬಿಟ್ಟು ಕಟ್ಕೊಂಡ್ಮ್ಯಾಗ ಬೇಸಿರ್ಬೇಕು ತಾನೇ. ನನ್ನ ಕೈಲೇ ಎಲ್ಲ ದುಡಿಸ್ತಾನೆ. ನಾನೆಲ್ಲಿ ತಂದು ಕೊಡ್ಲಿ? ಹೋಗ ನಮ್ಮ ತಾಯಿ. ಅಯ್ಯೋ ಬಿಡೋ ನಮ್ಮ ತಾಯಿ, ಇದ್ದೂರವರು ಅಂದ್ಬಿಟ್ಟು ಕೇಳಿದ್ವಪ್ಪ. ಆಗ್ಲೆಲ್ಲ ನಮ್ಗೆ ಹೇಳಕ್ ಹೋಗ್ಬೇಡ. ಕೊಡ್ತೀನಿ ತಕ ಮುಂದಿನ ತಿಂಗಳು. ಅಲ್ಲೇ ಕಣ ಇರಮ್ಮ, ನೀನೀಗ 1 ತಿಂಗಳು ಬಿಟ್ಟು ಕೊಡ್ತೀನಿ ಅಂತೀಯಲ್ಲ. ಈಗ ನನ್ನ ಹತ್ರ ಕೋಳಿ ಕೇಳಕ್ಕೆ ಹೋಗ್ಬೇಡ ನೀನು. ಸರಿ ಆಗ್ಲೆಲ್ಲ ನನ್ನ ಕೋಳಿ ಕೊಡು ಅನ್ಬೇಡ. ಇರೋದು ನನ್ನ ಹತ್ರ ಗುಂಡಜ್ಜಿ ಹತ್ರ 2 ಹತ್ರನ ಕೋಳಿ ಇರೋದು. ನಮ್ಮೂರಾಗ ಭಾಳ ಮಂದಿ ಹತ್ರ ಯಾರ ಹತ್ರಕ್ಕೂ ಸಾಕಿಂದಿಲ್ಲ. ಅವು ಆ ಕಡೆ ಕೆರೆಗೆ ಸಾಕೊಂಡಿದ್ದಾವೇನೋ. ನೀನು ಎಸಿಯವ್ರ ಹತ್ರ ಹತ್ತಾಗ ಹೋಗೋಕ್ಕಿಲ್ಲ. ಬರೀ ನಮ್ಮ ಕಷ್ಟವೇ ನೋಡ್ತಿ. ನಮ್ಮ ಇದ್ರವರು ಯಾರಪ್ಪ, ನಮ್ಮ ನಾಯಕರದೇ ಬೇಕು ಅಂತಿ ಕೋಳಿ. ನಾವಿಬ್ಬರೇ ಸಾಕೊಂಡಿರೋದು, ಮಂದಿ ಯಾರು ಸಾಕೊಂಡಿಲ್ಲ ನಾಯಕರಾಗ. ಬೇಸ್ ಹೇಳಕತ್ತಾನೆ ಕೇಳ್ಕ. ಈಗ ನೀನು ರೊಕ್ಕ ಕೊಟ್ಟಿ ಅಂದ್ರೆ ನಾವು ಕೊಡ್ತೀವಿ. ಇಲ್ವಾ ನಿನ್ನ ಪಾಡೋ ನೀನು ಹೋಗ್ತಿರ್ಬೋದು. ಇದ್ಯಾಕೆ ಗುಂಡಕ್ಕಯ್ಯ ಬೇಸ್ ಹತ್ಕೊಂಬರ್ತಿದ್ದಿ ಹಿಂಗೆ ಸುಸ್ತಾಗಿ? ಎಲ್ಲ ಅಡ್ಡಾಡಿರೋ ಥರ ಕಾಣ್ತಿ. ಎಲ್ಲ ಅಡ್ಡಾಡಿ ಬಂದಿಯೋ? ಇದ್ಯಾಕಪ್ಪ ಇವಮ್ಮ ಎದಕ್ಕೆ ಸುಸ್ತಾಗಿದ್ದಿ ಅಡ್ಡಾಡ್ಕೊಂಬಂದಿ ಏನೋ ಅಂತಂದ್ರೆ ನಮ್ಮೆಲ್ಲ ಒಳ್ಳೆ ಕೂಬೆ ಕೂರಿಸ್ತಾಳೆ. ಹೆಂಗಾಡ್ತಾಳೆ ಒಳ್ಳೆ ಹುಚ್ಚು ಬಂದರಂಗ. ಅಯ್ಯೋ ಅಲ್ಲ ಕಣ್ಣ ಮಾವತ, ಇದಕ್ಕೆ ಇಷ್ಟು ಸುಸ್ತಾಗಿದ್ದಿಲ್ಲ ಅಂತ ಕೇಳ್ತೀನಿ. ನೀನೇ ಒಳ್ಳೆ ಹುಚ್ಚು ಬಂದರಂಗೆ ಕುಡಿತಿ. ಏನೇ ಮಾಡ್ಲಿ, ನಂಗೆ ಬಿಪಿ ಜಾಸ್ತಿ. ನನ್ನ ಕೋಳಿಯ ಹುಡಿಕಂಬನ್ನ ನಂಗೆ ಬಿಪಿ ಜಾಸ್ತಿ ಆದಂಗೆ ಆಗ್ಬಿಟ್ಟೈತಿ. ಯಾರು ಮಾತಾಡ್ಸಿದ್ರೆ ಹಿಡ್ದು ಕಚ್ಬಿಡು ಮಾನಂಗೆ ಆಗುತ್ತೆ. ನಾನು ಏನು ಮಾಡಲಿ ಹೇಳು? ನಂಗೆ ತಲೆ ಸುತ್ತೈತಿ ಕಣೆ, ಸುತ್ತೈತಿ. ಅಲ್ಲ ಕಣೆ ಗುಂಡಕ್ಕಯ್ಯ, ನಿಮ್ಮ ಹತ್ರ ಕೋಳಿ ಅವಲ್ಲ, ನನಗೊಂದು ಕೋಳಿ ಕೊಡೆ. ರೊಕ್ಕ ಮುಂದಿನ ತಿಂಗಳು ಇಲ್ಲ ಮುಂದಿನ ವಾರ ಕೊಡ್ತೀನಿ. ಅಯ್ಯೋ ನಮ್ಮವ್ವ ತಾಯಿ, 1 ವರ್ಷದಿಂದ ಇಸ್ಕೊಂಡಿರೋ ಕೋಳಿ ರೊಕ್ಕನೇ ಕೊಟ್ಟಿಲ್ಲ. ನಿನ್ನ ಮುಸುಡಿಗೆ ಅಷ್ಟೇ ಹಾಕ. ಇವಾಗ ಕೊಡ್ತೀಯ? ತಲೆ ಚಚ್ಚಿಬಿಡ್ತೀನಿ ನೋಡು. ಹಿಂಗೆ ಆಡ್ತೀಯ ಅಂದ್ರೆ ನನ್ನ ನೀನು. ಈ ಮುದ್ಕಿ ಏನಪ್ಪ 1 ವರ್ಷದಿಂದ ಇಸ್ಕೊಂಡಿರೋದು ನೆನ್ಪಿಟ್ಕೊಂಡವಳ. ಏನೋ ಮರ್ತ್ಕೊಂಡಿರ್ತಾಳೆ. 1 ವರ್ಷ ಆಗೈತಿ ಅನ್ಕಂದು ಇವಳೆ ನಿಂಗೆ ಹೇಳ್ತಾಳ. ಅಯ್ಯೋ ಗುಂಡಕ್ಕಯ್ಯ, 1 ವರ್ಷ ಆಗೈತಿ ನೀನು ಕೋಳಿ ಇಸ್ಕೊಂಡು ರೊಕ್ಕ ಕೊಟ್ಟಿಲ್ಲೇನೋ? ಈರಮ್ಮ ನಂದು 1 ತಿಂಗಳು ಇಸ್ಕೊಂಡವಳ. ನಂದು 1 ವರ್ಷ ತಳ್ತಾಳೇನೋ? ಈ ಮಾರಿ ಒಳ್ಳೆಯವಳಲ್ಲ. ನಂಗೆ ತಲೆ ಕೆಟ್ಟಿ ಹುಚ್ಚಿಡ್ಸ್ ಮಾಡ್ಬಿಟ್ಟವಳ ಈ ಲೌಡಿ. ನನ್ಗೆ 1 ತಿಂಗಳಿಂದ 1 ವರ್ಷದಾಯ್ತು ರೊಕ್ಕ ಕೊಡ್ತೀನಿ ಕಣಕ ಕೊಡ್ತೀನಿ ಗುಣಕ್ಕಯ್ಯ ಅಂತೇಳಿ ನನ್ಗೆ ಸರಿಯಾಗ ಚೊಂಬಿಟ್ಬಿಟ್ಲು ಈ ಲೌಡಿ. ನನ್ಗೆ ಎಷ್ಟು ಅಳು ಬರುತ್ತೆ ಗೊತ್ತಾ? ಅಳು ಬಂದ್ರೆ ತಡ್ಕೊಂಬೇಕು ನಾನು ಈ ಲೌಡಿಯಿಂದಾಗಿ. ಅಂತದ್ರಾಗ ಬೇಡ, ನಾನು ನಾಯಕರ ಹತ್ರನೇ ಕೋಳಿ ತಕೊಳ್ಳೋದು. ನಾನು ಯಾರ ಹತ್ರಕ್ಕೂ ತಕೊಳ್ಳಿಲ್ಲ. ಮಡ್ಡೆ ಇರ್ತಾವ ಐತಿ ಮತ್ತ ಎಸ್ಸಿ ಇರ್ತಾವ ಐತಿ. ಯಾಕ ಕೋಳಿ ತಕೊಂಡ್ಬಿಟ್ರೆ ಏನಾಗ್ಬಿಟ್ಟದು? ಚಿಕನ್ ಅಂಗಡಿಗೆ ಹೋಗ್ಬಿಟ್ಟು ನೀನು ಎಸ್ಸಿಯವನ ಅಂತ ಕೇಳ್ತಾಳೆ ಇವಳು. ಕಟ್ಕೊಟ್ಟಿ ಕಟ್ಸ್ಕೊಂಬತ್ತಾಳ. ಅಲ್ದೇ ಈರಮ್ಮಂದು ಭಾಳ ಆಗ್ಬಿಡ್ತು ಬಿಡು ಗುಂಡಕ್ಕಯ್ಯ. ಎಲ್ಲಿ ನೋಡು ಸಾಲ್ ಮಾಡಿರ್ತಾಳ ಕಣ. ರೊಕ್ಕ ಅಷ್ಟು ತಕ್ಕಂತಾಳ, ಎಲ್ಲರ ತಾವು ಕಿತ್ಕೊಂತಾಳ. ಅವ್ರ ಅತ್ತಗ ಬರೀ ಕಾಲೇಟಾಗಿರೋದಷ್ಟೇ 50,000 ಕಿತ್ಕೊಂಡವಳ. ಅಯ್ಯೋ ಎಲ್ಲ ರೊಕ್ಕ ಏನು ಮಾಡ್ತಾಳೆ ಇವಳು ನಮ್ಮವ್ವ ತಾಯಿ ಇವಳು. ಅಯ್ಯೋ ಬಿಡ್ರ ನಮ್ಮವ್ವ ತಾಯಿ, ಆಗ್ಲೆಲ್ಲ ಎದಕ್ಕೆ ಬೈತೀರಿ? ಕೊಡ್ತೀನಿ ರೊಕ್ಕ ತಾನೆ. ನೀನೆದಕ್ಕೆ ಬಂದು 16 ಹೇಳು. ಹಿಂಗೆ ಹೋಯ್ತಿದ್ದಲ್ಲ. ಅಯ್ಯೋ ಬಂದದ್ದ ಮರ್ತ್ಕೊಂಡು ನೋಡು. ನಿನ್ ಜೊತೆ ಮಾತಾಡ್ಕೊಂಡು ನಂಗೆ ಹುಚ್ಚಿಡ್ಸ್ಬಿಡ್ತೀರಿ ಕಣ್ರವ ನೀವೆಲ್ಲ ಸೇರ್ಕೊಂಡು. ಅಲ್ಲ ಕಣ್ಗುಂಡಕ್ಕಯ್ಯ, ಏನಾಯ್ತು? ಎದಕ್ಕೆ ಹಿಂಗೆ ಆಡ್ತಿದ್ದಿ ಇವತ್ತು? ಒಳ್ಳೆ BP ಜಾಸ್ತಿ ಆದಳಂಗ ಏನಾಯ್ತು? ಅಯ್ಯೋ ಏನ್ ಹೇಳ್ರಿ, ನನ್ನ ಕೋಳಿ ಇಷ್ಟೊತ್ತು ಕಾಳೆ ಮೊಟ್ಟೆ ಇಡಕ್ ಬರ್ತಿತ್ತು ಕಣೆ. ಯಾವ ಜಾತ್ ಕೊಟ್ಲು ನೋಡಿ. ಇದು
ನಮಗೆ ಕೊಡಕ್ಕೆ ಒಟ್ಟರ್ಕಂತಿ ನೋಡು ನಿಮ್ಮ ಕೋಳಿನ ಯಾರೇ ಎತ್ಕೊ ಹೋಗಿರ್ಬೇಕು ಅದಕ್ಕೆ ಬಂದಿಲ್ಲ. ಅವಳವರು ನನ್ನ ಕೋಳಿಯ ಮುಟ್ಟವಳ ಅಂದ್ರೆ ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ ಲೌಡಿಯ ತಿಂದಿರ ಸಮೇತ ಹಾಕ್ಬಿಡ್ಬೇಕು ಅವಳು ಹಂಗ್ ಮಾಡ್ಬಿಟ್ಟು ಅದು ಬಿಡ್ತೀನಿ ಅವಳ ಮೇಲೆ ಕುತ್ಕೊಂಡೇ ಬಿಡ್ತೀನಿ ನಾನು. ಓ ಅದೇನ ಅನ್ಕೊಂಡ್ಬಿಟ್ಟವಳೆ ನಮ್ಮ ಕೋಳಿ ಕದಿಯೋದಂದ್ರ ಯಾವ ಲೌಡಿ ಕೈಲಿ ಹೋಗಕ್ಕಿಲ್ಲ ಆಗಕ್ಕಿಲ್ಲ. ಅಯ್ಯೋ ಬಿಡ ನಮ್ಮ ತಾಯಿ, ಯಾರು ಸಿಕ್ಕರು ತಂದು ಕೊಟ್ಬಿಡ್ತಾರೆ. ಹೋಗು ಆದ್ರೂ ಬಿಡ ಗುಂಡಕಯ್ಯ, ಕೋಳಿನ ಚೆನ್ನಾಗಿ ಸಾಕಂದಿದ್ದಿ. ಗುಂಡು ಕಾವ ಒಳ್ಳೆ ಕೋಳಿಗಳು. ಏನ್ ಕೋಳಿಗಳು ಗುಂಡು ಕಿಲ್ದೆ ಏನೇನು ಸಣ್ಣ ದಪ್ಪ ಇರ್ತಾವ ಅವ ಹೆಂಗಿರ್ಬೇಕು ಹಂಗ್ ಬೆಳಿತಾವ. ಹೋಗು ಸುಮ್ಕ ಇವ್ರ ಜೊತೆ ಮಾತಾಡ್ತಾನೆ. ನನ್ನ ಕೋಳಿ ಎಲ್ಲ ಐತ ಫಸ್ಟ್ ಮೊಟ್ಟೆ ಇಡ ಕೋಳಿ ಇವ್ನ ಹುಡುಕ್ತೀನಿ ಫಸ್ಟ್. ಈ ಗುಂಡಕೈಯಿಂದ ಕೋಳಿ ನನ್ಗೆ ಯಾರು ಸಿಗ್ಬಾರ್ದಾ? ಆದ್ರೆ ಈ ಗುಂಡಕೈಯಿಂದ ಒಂದು ಕತೆ ತಗ ಕೋಳಿಗೋಸ್ಕರ ಹೆಂಗ್ ಬದಾಡ್ತಾಳ. ಏನೇ ಇರಿ, ಏನ್ ಯೋಚನೆ ಮಾಡ್ತಿದ್ದಿ? ಯಾವ್ದಾರು ಕೋಳಿ ಕದ್ಕೊಂಡು ಹೋಗ ಅಂತ ಏನಾರು ಯೋಚನೆ ಮಾಡ್ತಿದ್ದಿ? ಹೆಂಗ ಈ ಲೌಡಿ ಏನಪ್ಪ ಹೆಂಗ ಮಾತಾಡ್ತಾಳ? ಮುಚ್ಕೊಂಡು ಹೋಗಿ ಮಾತಾಡ, ಹೋಗಿ ಸುಮ್ಕ. ಏನು ಕೋಳಿ ಕದ್ದು ಬಿಡ್ತೀವಂತೆ, ಹೋಗಿ ಸುಮ್ಕ. ಅದ್ರಾಗ ನನ್ನ ಕೋಳಿನ ಗುಂಡಕೈನ ಕೋಳಿ ಬಿಟ್ಟೆ ಯಾರು ಕೋಳಿ ಅಂತೀನ ನೀನು? ನೆನಪಿರ್ಲಿ ಬಂದ್ಬಿಟ್ಲು ಇವಳೊಬ್ಳು ಮಾತಾಡಕ್ಕ. ಈ ರೋಗಿ ಬಯಸಿದ್ದು ಅಲ್ವನ, ಡಾಕ್ಟರ್ ಕೊಟ್ಟಿದ್ದು ಅಲ್ವನ, ಗುಂಡಕೈನ ಕೋಳಿ ಇಲ್ಲೇ ಬಂದ್ಬಿಡ್ತು. ಎತ್ಕೊಂಡು ಹೋಗ್ಬಿಡದೆ ಈಗ. ಎತ್ತಾಗ ಪಾರ್ಬಿಡ್ತಿದ್ದು ಹಿಡ್ಕಮ್ಮ ಅನ್ಕ ಬಂದ್ರಷ್ಟಲ್ಲಿ. ಇವಳೇನಪ್ಪ ಗುಂಡಕ್ಕನ ಕೈ ಕೋಳಿ ಮೇಲೆ ಕಣ್ಣಿಟ್ಟಾಳ. ಈರಮ್ಮನ ರೆಡ್ ಹ್ಯಾಂಡ್ ಹಾಕಿಸ್ಬೇಕು, ಅವಾಗಲೇ ಸರಿಯಾಗಿ ಮಾಡೋದು. ಗುಂಡಕಾಯಿ ಹೋಗಿ ಕರ್ಕೊಂಬತ್ತೀನಿ ಗುಂಡಕಾಯಿನ ಮೊದಲು. ಹಿಡ್ಕೊಳಕ್ ಬಂದ್ರೆ ಯಾರೈತೆ? ಬಂದೆ ಇರು ನೀನು. ಈ ಕೋಳಿ ಏನಪ್ಪ ಮ್ಯಾಕ್ ಕಾರು ಹೋಯ್ತೈತಿ. ಇದು ಹೆಂಗ ಹಿಡಿಯೋದು ನಾನೀಗ? ಹೆಂಗಾದ್ರೂ ಮಾಡಿ ಈ ಕೋಳಿನ ಬೇಯಿಸ್ಕೊಂಡು ತಿನ್ಬಿಡೋದೆ ಇವತ್ತು. ಇವತ್ತಂತೂ ಈ ಕೋಳಿನ ಕೊಯ್ದು ಸಾರು ಮಾಡ್ಬಿಟ್ಟು ತಿನ್ಕೊಂಬಿಡೋದೆ. ಬಾ ಯಾರು ಇಲ್ಲ ಇವತ್ತು. ನಿನ್ನ ಕೊಯ್ದು ಸಾಂಬಾರು ಮಾಡ್ಬಿಡ್ತೀನಿ. ಸಿಕ್ಬಿಟ್ಟೆ ನಂಗೆ ನೀನು. ಅಯ್ಯೋ ಗುಂಡಕಯ್ಯ ಬಿಡೆ ಬಿಡೆ. ಕೋಳಿ ರೊಕ್ಕ ಕೊಡಿ ಅಂದ್ರೆ ಒಂದು ತಿಂಗಳಿಂದ ಅವ್ರ ಕಿತ್ತವಾಗ ಕೇಳ್ತೀನಿ. ಅವಾಗ ಕೊಡ್ತೀನಿ ಕಡೆ, ಇವಾಗ ಕೊಡ್ತೀನಿ ಕಡೆ. ಪ್ರಿನ್ಸಿಪಲ್ ಅನ್ನೋಳು ಇವಾಗ ಮುಚ್ಕೊಂಡ್ ತಂದು ಕೊಡ್ತಾಳೆ. ಗುಂಡಕಾಯಿ ಸರಿಯಾಗಿ ಓದಿತಾವಳೆ, ಒದಿಬೇಕು. ಬಿಡು ಒಂದೂರೊಳೆ ಅಲ್ವಾ ಕೋಳಿ ರೊಕ್ಕ ಕೊಡ್ತಾಳ ಅನ್ಕೊಂಡು ಒಂದು ವರ್ಷ ಕಳೆದ್ಮೇಲೆ ಏನ ಮಾಡೋದಿನ ನಡಿ ನಿನ್ ಗಂಡನ್ ತಕ್ಕ ಬರ್ತೀನಿ ಇವತ್ತು. ನಡಿಯ ಲೌಡಿ ಮುಂಡೆ ಇವತ್ತು ನಿನ್ ಗಂಡನ್ ತಕ್ಕ ಬರ್ತೀನಿ. ಸರಿಯಾಗಿ ನಿಮ್ಮ ಅತ್ತೆಗೂ ನಿನ್ ಗಂಡಂಗೆ ಏರ್ ಇಕ್ಕಿಸಿದ್ರ ಲೌಡಿ ಮುಂಡೆ ನೀನು. ನನ್ನ ಕೋಳಿ ರೊಕ್ಕ ಕೊಡ್ಬೇಕು ನಡಿ ನಿಂಗೆ ಐತಿ. ಅಯ್ಯೋ ಕೋಳಿ ರೊಕ್ಕ ತಾನೆ ಕೊಡ್ತೀನಿ ಬಿಡಂಗೆ ಫಸ್ಟ್ ಬಿಡೆ ಕೊಡ್ತೀನಿ ಬಿಡೆ. ಅಯ್ಯೋ ಗುಂಡಕಯ್ಯ ಬಿಡೆ, ಅವತ್ತು ನಿಂದಾಗ 500 ರೂಪಾಯಿ ಕೊಡ್ತೀನಿ ಬಿಡೆ. ನಾ ಕೊಡ್ತೀನಿ ಒಂದು ವರ್ಷದಿಂದ 500 ರೂಪಾಯಿ ನಾ ಕೊಡ್ತೀನಿ ಬಿಡೆ. ಏನ ನನ್ನ ಕೋಳಿ ಕತೆ ಕೊಯ್ತಿ ನನ್ನ ಕೋಳಿಯ ನಡಿ ನಿಮ್ಮ ಅತ್ತೆ ಹತ್ರ ಹೇಳ್ಕೊಂಡೈತಿ. ನಡಿ ಲೌಡಿ ನಿನ್ನ ನಿಮ್ಮ ಅತ್ತೆ ಹತ್ರ ನಿನ್ ಗಂಡನ ಹತ್ರ ಹೇಳ್ಕೊಂಡೋಗಿ ಸರಿಯಾಗಿ ಏರ್ ಇಕ್ಕಿದ್ರ ಲೌಡಿ ಇನ್ನೊಂದ್ಸರಿ ಮಾತಾಡಕ್ಕಿಲ್ಲ. ನಡಿ ನೀನು. ಗುಂಡಕೈನ ರೊಕ್ಕ ಕೊಟ್ಬಿಟ್ರೆ ನನ್ನ ರೊಕ್ಕ ಯಾರು ಕೊಡ್ತಾರ? ನನ್ನ ರೊಕ್ಕ ಕೊಡು, ಇಲ್ಲಾಂದ್ರೆ ನಾನು ಬಂದು ಹೇಳ್ತೀನಿ ಗಂಡನ ಹತ್ರ. ಅಯ್ಯೋ ಒಂದು ಕೋಳಿ ಕದಿಯೋಕೆ 2 ಕೋಳಿ ರೊಕ್ಕ ಕೊಡ್ಬೇಕಾಗ್ಬೋದು ಸ್ಥಿತಿ ಬಂದ್ಬಿಡ್ತಲ್ಲಪ್ಪ ನಂಗ. ಬುಡೆ ಗುಂಡಕಯ್ಯ ಬಿಡೆ, ಒದಿಬೇಡ ಬುಡೆ. ಆ ಕೋಳಿಗಳು ಸಾಕದು ನೀನ್ ತಕೊಂಬಂದು ಕತ್ಕಂತಿನ ಕೊಯ್ತಿ. ನನ್ನ ಕೋಳಿನ ಹಿಡ್ಕೊಂಡು ಕುಯ್ಕೊಂಡು ತಿಂತೀನಂತೆ. ಮೊಟ್ಟೆಡ ಕೋಳಿ ಅಮ್ಮಣ್ಣಿ ಕೋಳಿ ಮರಿದು ರೊಕ್ಕ ತಿಸ್ತಿದೆ. ಏನಾದ್ರು ಕುಯ್ಕೊಂಡು ತಿನ್ಬೇಕಿತ್ತಲ್ಲ ನೀನು. ಆ ಮರಿಗಳು ಬೆಳೆದು ಎಷ್ಟು ಒಂದು 10-20 ಮರಿ ಹಾಕು. 20 ಕೋಳಿ ರೊಕ್ಕ ಕಟ್ಟಿಸ್ತಿದೆ ನಿನ್ ಕೈಯಾಗ. ಯವ್ವ ಬಿಡೆ ನಮ್ಮ ಹೋತಾಯಿ ಇನ್ನೊಂದ್ಸರಿ ಯಾವ ಕೋಳಿನೂ ಕದಿಯಕ್ಕೆ ಹೋಗಲ್ಲ ಬಿಡೆ. ಬಿಡೆ ಎಳ್ಕನಡಿ ಗುಂಡಕಯ್ಯ. ಇವಳಿಗೆ ಹಿಂಗೆ ಹೇಳಿದ್ರೆ ಮಾತು ಕೇಳಕ್ಕಿಲ್ಲ. ಎಳ್ಕನಡಿ ಅವ್ಳ ಗಂಡಂತ ಎಳ್ಕನಡಿ. ಯವ್ವ ಬಿಡೆ ಜುಟ್ಟು ನೋಯ್ತೈತೆ ಬಿಡೆ, ಒದಿಬೇಡ ಬಿಡೆ. ಹುಟ್ಟು ನೋಯೋದೆಲ್ಲ ಕಿತ್ಕೊಂಡ್ ಬರ್ಬೇಕು. ನಡಿ ನಿನ್ ಗಂಡಂತ ಕೇಳಿ ಸರಿಯಾಗಿ ಏರಿಕಿಸ್ತೀನಿ. ನನ್ನ ಕೋಳಿ ಕದಿಯಕ್ಕೆ ಹೋಯ್ತೆ ನನ್ನ ಕೋಳಿನ ನಡಿಯೇ ಐತೆ ನಿನ್ಗೆ. ಅಯ್ಯೋ ಗುಂಡಕಯ್ಯ ಬಿಡೆ, ನನ್ನ ತಪ್ಪಾಯ್ತು ಬಿಡೆ. ಇನ್ನೊಂದ್ಸತಿ ಹಿಂಗೆ ಮಾಡಕ್ಕಿಲ್ಲ ಬಿಡೆ. ನಂಗೆ ಗಂಡನ ಎದುರಿಗೆ ಯಾವ ಕಡೆ ಏರಿಕ್ ಬಿಡ್ತಾನ ಬಿಡೆ. ಏರಿಕ್ಲಿ ಅಂತಾನೆ ಹೇಳ್ತಿರೋದು. ಇವತ್ತು ಕೋಳಿ ಕದಿಯಕ್ಕೆ ಹೋತೀಯ ನಾಳೆ ಏನಾರ ಆಳ್ಮರಿ ಕತ್ಕೊಂಡು ಕುಯ್ಕೊಂಡು ಬಿಟ್ಟು ರೊಕ್ಕ ಮಾಡ್ಕೊಂಡ್ಬಿಟ್ರೆ ಯಾರು ಮಾಡೋರು? ಮೇಕೆನೂ ಮರಿನೂ ಎತ್ಕೊಂಡು ನಡಿ ನಿನ್ಗೆ ಐತಿ. ನಿನ್ ಗಂಡ ಸರಿಯಾಗಿ ಏರಿಕ್ತಾನೆ. ನಡಿಯಲ್ಲ ಹುಡಿ ನಿಂಗೆ ಐತಿ. ಓಕೆ ವೀಕ್ಷಕರು, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.